ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವೀಡಿಯೋಸ್ಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀ ಪಾಕಶಾಲೆ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಈ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ. ಇಲ್ಲಿ ಮೊದಲನೇದಾಗಿ 1 ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ನಾನು ಚೆನ್ನಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಮಿಕ್ಸಿಗೂ ಕೂಡ ಹಾಕೋಬೋದು ನೋಡಿ. ನಂತರ 1 ಕಪ್ಪಷ್ಟು ಸಕ್ಕರೆ ತಗೊಳ್ಳಿ. 1 ಕಪ್ ಕೊಬ್ಬರಿ ತುರಿಗೆ 1 ಕಪ್ಪಷ್ಟು ಸಕ್ಕರೆ ತಗೊಳ್ಳಿ. 4 ರಿಂದ 5 ಏಲಕ್ಕಿನ ಈ ಥರ ರುಬ್ಬಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ, ಹಾಲಿನ ಪುಡಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ ನೋಡಿ. ಮೊದಲೇದಾಗಿ ನೀವು ಯಾವ ಪಾತ್ರೆಯಲ್ಲಿ ಹಾಕೋತೀರಾ ಆ ಪಾತ್ರೆಗೇ ಇಲ್ಲಿ ನಾವೊಂದು ತಟ್ಟೆ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಈ ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸವರ್ಕೊಳ್ಳೋಣ. ಈ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಚ್ಕೋಬೋದು ನೋಡಿ. ಈ ಥರ ಚೆನ್ನಾಗಿ ನೀಟಾಗಿ ಹಚ್ಕೊಂಡ್ಬಿಟ್ಟು ನಂತರ ಈ ಥರ ಒಂದು ಬೌಲ್ ತೊಗೊಳ್ಳಿ. ಇದಕ್ಕೇ ಈ ಹಾಲಿನ ಪುಡಿ, ಇದಕ್ಕೇ ನೀರು ಹಾಕ್ಕೊಳ್ಳಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ಗೆ ನೋಡಿ ಈ ಥರ ಕಲಸಿಟ್ಕೋಬೇಕು ನೋಡಿ. ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಚೆನ್ನಾಗಿ ಕಾದ ನಂತರ ಕೊಬ್ಬರಿ ಹಾಕ್ಕೊಳ್ಳಿ. ಈ ಕೊಬ್ಬರಿ ತುರಿ ಹಾಕ್ಕೊಂಬಿಟ್ಟು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೇ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ಅರ್ಧ ಕೊಬ್ಬರಿ ಸ್ವಲ್ಪ ಬಿಸಿ ಆದಮೇಲೆ ಹಾಕಿ ಸಕ್ಕರೆನ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಿರ್ಬೇಕು, ಕೈ ಬಿಡ್ದೇನೆ. ನೋಡಿ ಇಲ್ಲಿ ಇದು ಆದಷ್ಟು ಗಟ್ಟಿ ಹದಕ್ಕೆ ಬರ್ತಿದೆ. ಇದಕ್ಕೇ ಇವಾಗ ಈ ಮಿಲ್ಕ್ ಪೌಡರ್ ಕಲಸಿಟ್ಕೊಂಡಿದ್ವಲ್ವಾ, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ನಂತರ ಇದಕ್ಕೇ ಈ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇಲ್ಲಿ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇವಾಗ ಇದನ್ನಿವಾಗ ಈ ತುಪ್ಪ ಸವರಿದ ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ. ಈ ಥರ ಹಾಕ್ಕೊಂಬಿಟ್ಟು ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಎಲ್ಲ ಪಾತ್ರೆಗೆ ಸವರ್ಕೋಬೇಕು ನೋಡಿ. ಇಲ್ಲಿ ಸವರ್ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಒಂದು 15 ನಿಮಿಷ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇಲ್ಲಿ ಒಂದು 15 ನಿಮಿಷ ಇವಾಗ ಕಂಪ್ಲೀಟಾಗಿ ಆಗಿದೆ. ಇದನ್ನಿವಾಗ ನೋಡಿ ಈ ಥರ ಚಾಕು ತೊಗೊಂಬಿಟ್ಟು, ಇಲ್ಲ ನಿಮ್ಮ ಹತ್ರ ಈ ಪಿಜ್ಜಾ ಕಟರ್ ಇದ್ದರೆ ಅದರಲ್ಲಿಂದ ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ ನೋಡಿ, ಇದನ್ನಿವಾಗ ಸರ್ವ್ ಮಾಡೋಣ. ಓಕೆ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾನು ಮಾಡಿದಂತಹ ಈ ಕೊಬ್ಬರಿ ಮಿಠಾಯಿ ರೆಸಿಪಿ ಮಾಡಿದ್ದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ